ನಾನ್ ನಿನಗೆ ಕೆಲಸದೋಳ್ ತರ ಕಾಣಿಸ್ತಾ ಇದೀನಾ? ಇವತ್ತು ನಿನ್ ಕತೆ ಮುಗೀತು ಕಣೆ. ಅಯ್ಯೋ ಬೇಡಮ್ಮ, ಬೇಡ, ಬಿಟ್ಬಿಡಿಮ್ಮ. ಯಾಕೆ ಹಾಗೆ ಮಾಡ್ತಾ ಇದ್ದೀರಾ? ಜಗಳ ಮಾಡ್ಕೋಬೇಡಿ. ನೀವು ಬಾರೆ. ಏನೇ ಅನ್ಕೊಂಡಿದ್ಯಾ ನೀನು? ನನ್ನನ್ನ ಕೆಲಸದೋಳು ಅಂತ್ಯ? ನಾನ್ ಕೆಲಸದೋಳೇನೆ? ನಿನಗ್ ನಾನ್ ಯಾರು ಅಂತ ತೋರಿಸ್ತೀನಿ. ಇವತ್ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಅಪ್ಪಂಗೆ ಪ್ರಜ್ಞೆ ಬಂತು. ಹುಷಾರು. ಅಪ್ಪ ಈಗ ಹೇಗಿದ್ದೀರಿ? ನನಗೇನಾಗಿತ್ತು? ನಿನ್ನೆ ಸೊಳ್ಳೆಗೆ ಅಂತ ಹಾಕಿದ ಲಿಕ್ವಿಡ್ ಮಷೀನಲ್ಲಿ ಏನೋ ಮಿಕ್ಸ್ ಆಗಿತ್ತಂತೆ. ಆ ಸ್ಮೆಲ್ ತಗೊಂಡಿದ್ ನಿಮ್ಗೆ ಇದು ರೆಗ್ಯುಲರ್ ಸ್ಮೆಲ್ ತರ ಇಲ್ಲ. ಇದರಲ್ಲಿ ಸಮಥಿಂಗ್ ಏನೋ ಮಿಕ್ಸ್ ಆಗಿದೆ. ಮೇ ಬಿ ಈ ಸ್ಮೆಲ್ಲಿಂದಾನೇ ಇವ್ರಿಗೆ ಹೀಗಾಗಿದೆ ಅಂತ ಅನ್ಸುತ್ತೆ. ಅದು ಆಗಿದ್ದು. ಹೌದಾ? ಅಂದ್ರೆ ರಾತ್ರಿಯಿಂದ ಇಷ್ಟೊತ್ತವರೆಗೂ ನನಗೆ ಪ್ರಜ್ಞೆನೇ ಇರಲಿಲ್ವಾ? ಅಂದ್ರೆ ನನ್ನ ಬಗ್ಗೆ ನೀವೆಲ್ಲರೂ ತುಂಬಾನೇ ಹೆದರ್ಕೊಂಡಿದ್ರಿ ಅನ್ಸುತ್ತೆ. ಹೌದು ರೀ, ರಾತ್ರಿ ಎಲ್ಲ ಯಾರೂ ನಿದ್ರೆ ಮಾಡಲಿಲ್ಲ. ಮತ್ತೆ ಅಮ್ಮ? ನಮ್ಮೆಲ್ಲರಿಗಿಂತ ಜಾಸ್ತಿ ಚಿಂತೆ ಮಾಡಿದ್ದು ಅಜ್ಜಿನೇ. ನಿಜಾನಾ? ಹೌದಪ್ಪ. ಯಾವತ್ತೂ ಇಲ್ಲದು ಅಜ್ಜಿ ಬೆಳಿಗ್ಗೆನೇ ಎದ್ದು ನಿಮ್ಗೋಸ್ಕರ ಪೂಜೆ ಮಾಡಿದ್ರು. ನಿಮ್ಗೆ ಹಾರತಿ ಕೊಡೋದಕ್ ಬಂದಿದ್ರು. ಅಷ್ಟರಲ್ಲಿ ನಮ್ಮನ್ನ ನೋಡಿ ನಿಮ್ಗೋಸ್ಕರ ಬಂದಿಲ್ಲ ಅನ್ನೋ ತರ ಮಾತಾಡಿದ್ರು. ಆದ್ರೆ ಬಂದಿದ್ ಮಾತ್ರ ನಿಮ್ಗೋಸ್ಕರನೇ. ಅದ್ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ನಿಜವಾಗ್ಲೂ ನಮ್ಮಮ್ಮ ನಂಗೆ ಆರತಿ ಕೊಟ್ಲಾ? ನನಗೋಸ್ಕರ ಪೂಜೆ ಮಾಡಿದ್ಲಾ? ಹೌದು ರೀ, ಹೊರಗಡೆ ಎಷ್ಟು ಕಠಿಣವಾಗಿ ಮಾತಾಡಿದ್ರು ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದ್ದೇ ಇದೆ. ಇಲ್ದೇ ಹೋಗಿದ್ದಿದ್ರೆ ಎಲ್ರಿಗಿಂತ ಮುಂಚೆ ಅವ್ರು ಎದ್ದು ಈ ರೀತಿ ಪೂಜೆ ಮಾಡ್ತಿದ್ರ ಹೇಳಿ? ನಮ್ಮಮ್ಮ ನನಗೋಸ್ಕರ ಪೂಜೆ ಮಾಡಿದ್ಲು ಅಂದ್ರೆ ಅದಕ್ಕಿಂತ ಖುಷಿ ನಂಗೆ ಇನ್ನೊಂದಿಲ್ಲ. ಅಂದ್ರೆ ನಮ್ಮಮ್ಮಂಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಇದೆ. ಇದಕ್ಕಿಂತ ಖುಷಿ ಪಡೋ ವಿಚಾರ ಏನಿರುತ್ತೆ? ಅಪ್ಪ, ರಾತ್ರಿಯಿಂದ ಒಂದೇ ಸಮನೆ ನಿದ್ದೆ ಮಾಡಿದಿರ. ಬನ್ನಿ, ಸ್ವಲ್ಪ ಆಚೆ ಗಾಳಿ ಓಡಾಡುವ್ರಂತೆ. ಹೌದು ರೀ, ಸ್ವಲ್ಪ ಹೊತ್ತು ಹೊರಗಡೆ ಗಾಳಿಲಿ ಕೂತ್ಕೊಳ್ಳಿ.
ಶೌರ್ಯ 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 ಯಾಕೆ ಕಿರ್ಸ್ತಾ ಇದ್ಯಾ? ಬೆಳಗ್ಗೆ ಅವನ ಜೊತೆ ಜಗಳ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವನ ಹತ್ರ ಜಗಳ ಮಾಡೋದಕ್ಕಲ್ಲ, ಬೇರೆಯವ್ರ ಹತ್ರ ಜಗಳ ಆಯ್ತು. ಆ ವಿಷಯನ ಅವನಿಗೆ ಮೊದಲು ತಿಳಿಸ್ಬೇಕು. ಏನಮ್ಮ ಮನೇಲಿ ಜಗಳ ಮಾಡಿ ಸಾಲದು ಅಂತ ಬೀದಿಲ್ ಕೂಡ ಜಗಳ ಮಾಡ್ತಿದ್ಯಾ? ನಿಮ್ಮಮ್ಮ ಮೌನವಾಗಿ ಕೂತ್ಕೊಂಡು ಭಗವದ್ಗೀತೆ ಓದ್ತಿದ್ದಾಳೆ. ಇಷ್ಟಕ್ಕೂ ಏನ್ ನಡೀತು ಅಂತ ಹೇಳು. ನೀನೇನು ಮಾತಾಡ್ಬೇಡ ಅಪ್ಪ. ನನ್ ಮಗನಿಗೆ ವಿಷಯ ಹೇಳಿ ಅವಳಿಗೊಂದು ಗತಿ ಕಾಣಿಸ್ಬೇಕು. ಶೌರ್ಯ 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 ಏನಪ್ಪ? ಏನಾಯ್ತಮ್ಮ? ಏನಾಯ್ತು? ಏನಾಯ್ತು? ನೀನ್ ಸ್ವಲ್ಪ ಸುಮ್ನೆ ಇರ. ಏನಾಯ್ತು ಅಂತ ಹೇಳಮ್ಮ. 10 ಜನಗಳ ಮುಂದೆ ಒಬ್ಳು ನನ್ಗೆ ಅವಮಾನ ಮಾಡಿದ್ಲು. ಅವಳಿಗೆ ಶಿಕ್ಷೆ ಆಗ್ಬೇಕು. ಬಾ, ಈ ಕೂಡ್ಲೆ ಅವಳನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಹಾಕುವಂತೆ. ನಿನ್ನೆ ಅವಮಾನಿಸೋದು ಅಂದ್ರೆ ಏನಮ್ಮ? ಯಾರು ಮಾಡಿದ್ದು? ಯಾರು ಏನು ಅಂತ ವಿಷಯ ಹೇಳ್ದೆ ಅವ್ರನ್ನ ಅರೆಸ್ಟ್ ಮಾಡಲ್ವಾ? ಒಬ್ಬ ಪೊಲೀಸ್ ಆಫೀಸರ್ ತಾಯಿನ, ಅದು ಫುಟ್ಪಾತ್ ಮೇಲೆ ಅವಳು ತನ್ನ ಇಷ್ಟದ ಪ್ರಕಾರ ಮಾತಾಡ್ತಾಳೆ ಕಣೋ. ನಾನ್ ಯಾರು ಗೊತ್ತಾ ಅಂತ ಕೇಳಿದ್ರೆ ನೀನ್ ಯಾರು ಆದ್ರೆ ನನಗೇನು ಅಂತಾಳೆ. ನಾನ್ ಯಾರು ಅನ್ನೋದು ಅವಳಿಗೆ ಗೊತ್ತಾಗ್ಬೇಕು. ಬಾ, ಅರೆಸ್ಟ್ ಮಾಡೋಣ. ಶೌರ್ಯ, ಅತ್ತಿಗೆ ಈ ರೀತಿ ಮಾತಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಅವಮಾನ ಆಗಿರೋ ತರ ಇದೆ. ಅದ್ಯಾರೋ ಏನೋ ಅವ್ರದೊಂದ್ ಕೈ ನೋಡ್ಕೋಬೇಕು. ದಾರಿಲೇನೋ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಹೋಗಿ ಅರೆಸ್ಟು ಗಲಾಟೆ ಇದೆಲ್ಲ ಯಾಕಮ್ಮ? ಅಂದ್ರೆ ಅಂದ್ರೆ ಏನು? ನಿನ್ನ ಹೆತ್ತ ತಾಯಿನ ಅವಳು ಬಾಯಿಗೆ ಬಂದ ಹಾಗೆ ಬೀದಿಲ್ ಮಾತಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ನೆ ಇರ್ತೀಯಾ? ನೀನ್ ಅವಳನ್ನ ಅರೆಸ್ಟ್ ಮಾಡ್ತೀಯೋ ಇಲ್ವೋ? ಸರಿ ಬಿಡಮ್ಮ. ಆಫೀಸರ್, ಅತ್ತೆ ಹೇಳಿದ್ದಕ್ಕೆ ಅರೆಸ್ಟ್ ಮಾಡ್ತೀನಿ ಸರಿ ಅಂತ ಹೇಳಿದ್ರಿ. ಅಷ್ಟಕ್ಕೂ ಅದರಲ್ಲಿ ತಪ್ಪ್ಯಾರ್ದು ಅಂತ ಯೋಚನೆ ಮಾಡ್ಬೇಕಲ್ವಾ? ಅಂದ್ರೆ ಏನೇ? ನಾನೇ ತಪ್ಪು ಮಾಡಿ ಬೇರೆ ಯಾರ ಮೇಲೋ ಹೇಳ್ತಿದ್ದೀನಿ ಅಂತ ನಿನ್ನ ಉದ್ದೇಶ? ಅದ್ ಹಾಗಲ್ಲ ಅತ್ತೆ. ನಾವು ಮನೆಯವರು ಅಂತ ಅಂದ್ರೆ ನಮ್ಗೆ ಅರ್ಥ ಆಗೋಗುತ್ತೆ. ಇದು ಹೊರಗಡೆಯವ್ರ ವಿಷಯ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಹೆಜ್ಜೆ ಇಟ್ರೆ ಒಳ್ಳೇದು ಅಂತ ಹೇಳ್ದೆ. ಯೋಚನೆ ಮಾಡೋದಿಕ್ಕೆ ಏನು ಇಲ್ಲ. ಇವತ್ತು ಅವಳನ್ನ ಅರೆಸ್ಟ್ ಮಾಡ್ಲೇಬೇಕು, ಜೈಲಿಗೆ ಹಾಕ್ಲೇಬೇಕು. ಅಲ್ಲಿ ತನಕ ನನಗೆ ಮನಃಶಾಂತಿ ಅನ್ನೋದೇ ಇರಲ್ಲ. ಅಷ್ಟಕ್ಕೂ ಯಾರಮ್ಮ ಅವರು? ಇಲ್ಲೋಡಿಲಿ, ಇವಳೆ. ಏನಿದು? ನಾನು ಯಾರನ್ನ ಇವಳು ನೋಡ್ಬಾರ್ದು ಅನ್ಕೊಂಡಿದ್ನೋ ಅವಳ ಹತ್ರ ಹೋಗಿ ಜಗಳ ಆಡ್ಕೊಂಡು ಬಂದಿದ್ದಾಳೆ. ದಮಯಂತಿ ದಾಕ್ಷಿಣ್ಯ ಭೇಟಿಯಾಗ್ಬಿಟ್ರ. ಈಗ ಜಗಳ ಅರೆಸ್ಟ್ ಅಂತ ಹೋದ್ರೆ ವಿಷಯ ಎಲ್ಲಿವರೆಗೂ ಹೋಗ್ಬಿಟ್ಟುತ್ತೋ. ಹೊರಗಡೆ ನಡೆದಿರೋ ಜಗಳನ ಮನೆಗೆ ಯಾಕೆ ತರ್ತಿದ್ಯಮ್ಮ? ಬಿಟ್ಬಿಡು. ಇಷ್ಟಕ್ಕೋಸ್ಕರ ಅವಳನ್ನ ಅರೆಸ್ಟ್ ಮಾಡಿಸೋದು, ಶಿಕ್ಷೆ ಕೊಡಿಸೋದು ಇವೆಲ್ಲ ನಮಗ್ ಬೇಕಾ? ಅಂದ್ರೆ ಏನಪ್ಪ? ಯಾರೋ ನಿನ್ನ ಮಗಳನ್ನ ಅನ್ಬಾರ್ದು ಮಾತುಗಳನ್ನ ಅಂದ್ರೆ ಅದು ಚೆನ್ನಾಗಿರತ್ತ ನಿನ್ಗೆ? ನೀನೇನು ಹೇಳ್ದೆ ನಿನ್ಗೇನೋ ಹೇಳಿರ್ತಾಳ ಹೇಳು. ಅಷ್ಟೇ. ಯಾವಾಗ್ಲೂ ನನ್ನಲ್ಲೇ ತಪ್ಪನ್ನ ಹುಡುಕಿ ಹೊರಗಡೆ ಅವ್ರು ತಪ್ಪು ಮಾಡಿದ್ರು ಅದ್ರ ಕಡೆ ಮಾತ್ರ ಗಮನ ಕೊಡಬೇಡಿ. ಶೌರ್ಯ, ಇವ್ರೆಲ್ರೂ ಹೇಳೋ ಮಾತು ನನಗ್ ಬೇಕಾಗಿಲ್ಲ ಕಣೋ. ನಿನ್ನ ತಾಯಿಯಾಗಿ ನಿನ್ನ ಕೇಳ್ತಾ ಇದ್ದೀನಿ. ಈಗ ಇವಳನ್ನ ಅರೆಸ್ಟ್ ಮಾಡ್ತೀಯೋ ಇಲ್ವೋ?
ಶೌರ್ಯ, ಅವ್ರನ್ನ ನೋಡಿದ್ರೇನೆ ಅರ್ಥ ಆಗ್ತಿದೆ. ಇಂಥವ್ರನ್ನ ಸುಮ್ನೆ ಬಿಡ್ಲೇಬಾರ್ದು. ನಮ್ಮ ಅತ್ತಿಗೆಗೆ ಇವರು ನಡು ಬೀದಿಯಲ್ಲಿ ಅವಮಾನ ಮಾಡ್ತಾರಾ? ಹೋಗ ಅರೆಸ್ಟ್ ಮಾಡು. ಸರಿ, ವಿಷಯ ಹೇಳಿದ್ಯಲ್ಲ, ನಾನು ಎನ್ಕ್ವೈರಿ ಮಾಡಿ ಅದಾದ್ಮೇಲೆ ಏನ್ ಮಾಡಬೇಕು ಅದನ್ನ ಮಾಡ್ತೀನಿ. ಅದೇನು ನೀನ್ ಎನ್ಕ್ವೈರಿ ಮಾಡೋದು, ಯೋಚನೆ ಮಾಡೋದು? ನಾನು ಹೇಳ್ತಿದ್ದೀನಲ್ಲೋ. ಅಮ್ಮ, ನೀನ್ ಹೇಳ್ದೆ ಅಂತ, ಅಪ್ಪ ಹೇಳಿದ್ರು ಅಂತ ಕಾನೂನ್ನ ಕೈಗೆ ತಗೊಂಡು ದಾರಿಲಿ ಹೋಗೋರ್ನೆಲ್ಲ ಅರೆಸ್ಟ್ ಮಾಡೋದಕ್ಕಾಗಲ್ಲಮ್ಮ. ಒಂದು ತಪ್ಪು ನಡೆದಿದೆ ಅಂದ್ರೆ ಆ ತಪ್ಪು ಹೇಗ್ ನಡೀತು, ಏನಕ್ಕೆ ನಡೀತು, ಅದರಲ್ಲಿ ಯಾರು ತಪ್ಪಿದೆ, ಏನು ಅಂತ ಎಲ್ಲಾನು ವಿವರವಾಗಿ ವಿಚಾರಣೆ ಮಾಡಬೇಕು. ಅದೆಲ್ಲ ಆದ್ಮೇಲೆನೆ ಅರೆಸ್ಟ್ ಮಾಡಬೇಕು. ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದೀನಲ್ಲ. ಕರ್ಮ, ಈ ಮನೇಲಿ ಮಾತ್ರ ನನಗ್ ಬೆಲೆ ಇಲ್ಲ ಅನ್ಕೊಂಡಿದ್ದೆ. ನನ್ ಮಗನ ಹತ್ರನೂ ನನಗ್ ಬೆಲೆ ಇಲ್ದಂಗಾಗೋಯ್ತು. ಒಂದು ಮಾತನ್ನ ಸರಿಯಾಗಿ ಕೇಳಿಸ್ಕೋ ಶೌರ್ಯ. ನನ್ನ ಮಾತು ಕೇಳಿ ಅವಳನ್ನ ಅರೆಸ್ಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಮಾತ್ರ ನಾನ್ ಸುಮ್ನೆ ಇರಲ್ಲ. ಏಯ್, ಅವಳಿಗೆ ಕೋಪ ಬಂದ್ರೆ ಅವಳು ಯಾರ ಮಾತನ್ನು ಕೇಳಲ್ಲ. ಹಾಗಂತ ಶೌರ್ಯ ಏನ್ ಮಾಡಕ್ಕಾಗತ್ತೆ? ಬೀದಿಲಿ ಯಾರ ಜೊತೆ ಜಗಳ ಆಡ್ಬಿಟ್ಟು ಬಂದಿದ್ದಾಳೆ ಅಂತ ಇವಳನ್ನ ಅರೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಶೌರ್ಯ, ನಿಮ್ಮ ಅಮ್ಮನ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲಪ್ಪ. ನೀನು ಅರೆಸ್ಟ್ ಮಾಡ್ತೀಯೋ ಬಿಡ್ತೀಯೋ ಅದು ಸೆಕೆಂಡ್ರಿ. ಮೊದಲು ಹೋಗಿ ನಿಮ್ಮ ಅಮ್ಮನಿಗೆ ಸಮಾಧಾನ ಮಾಡು. ಇಲ್ಲದೆ ಹೋದ್ರೆ ನಮ್ಮೆಲ್ಲರ ಮೇಲೂ ಕೋಪಿಸ್ಕೊಂಡಿರೋ ಹಾಗೆ ನಿನ್ನ ಮೇಲೂ ಕೂಡ ಕೋಪಿಸ್ಕೊಳ್ತಾರೆ. ಹೋಗಪ್ಪ. ಆಯ್ತಮ್ಮ. ದಿನಾ ದಮಯಂತಿಯಿಂದ ಮನೇಲಿ ಏನಾದ್ರೂ ಒಂದು ಜಗಳ ಇದ್ದೇ ಇರುತ್ತೆ. ನಡೀರಪ್ಪ, ನಮ್ ಕೆಲಸ ನೋಡ್ಕೊಳ್ಳೋಣ. ಕೂತ್ಕೊಳ್ರಿ. ಅಮ್ಮ ಕಲ್ಯಾಣಿ, ಸ್ವಲ್ಪ ಕಾಫಿ ತಗೊಂಬರ್ತೀಯಾ? ಸರಿನಪ್ಪ, ಬಾಮ್ಮ. ಏನ್ ಭಾವ ಇದೆಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ ಭಾವ. ಅಷ್ಟಕ್ಕೂ ದಾಕ್ಷಿಣಿ ದಮಯಂತಿ ಹೇಗೆ ಭೇಟಿಯಾದ್ರು ಅಂತ, ಅವಳ ಜೊತೆ ಇವಳಿಗೆ ಜಗಳ ಆಡಿದ್ಲು ಅಂತನೂ ಅರ್ಥ ಆಗ್ತಿಲ್ಲ. ಬೀದಿಲಾಗಿರೋ ಜಗಳ ಬೀದಿಲೇ ಮುಗ್ದೋದ್ರೆ ಒಳ್ಳೇದು. ಮನೆವರೆಗೂ ಬಂದ್ರೆ ತೊಂದರೆ ಆಗತ್ತೆ. ನನಗೂ ಪರಿಸ್ಥಿತಿ ಅರ್ಥ ಆಗ್ತಿದೆ ಭಾವ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಮಾಡು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಇಲ್ಲಾಂದ್ರೆ ನಿನಗೂ ನೋವಾಗತ್ತೆ, ನನ್ನ ತಂಗಿಗೂ ನೋವಾಗತ್ತೆ. ಬಾವ, ನನ್ನ ತಂಗಿ ನೋವು ಪಡೋಂಥ ಪರಿಸ್ಥಿತಿನ ಯಾವತ್ತಿಗೂ ತರಬೇಡಿ. ಸರಿ ಭಾವ, ಹೊರಡಿ. ಏನ್ ಮಾವ, ಇಷ್ಟು ದಿನ ಆದ್ಮೇಲೆ ನೆನ್ಪಾದ್ನಾ? ನೀನ್ ನನ್ನ ಜೀವನನ ನಾಶ ಮಾಡಿದ ಇನ್ನೂ ಸಾಕಾಗಿಲ್ವಾ? ಇನ್ನು ಏನ್ ಮಾಡ್ಬೇಕು ಅಂತಿದ್ದೆ ನನ್ನ? ಇದೇನ್ ಮಾವ, ಇಷ್ಟು ದಿನ ಆದ್ಮೇಲೆ ಕಾಲ್ ಮಾಡಿದ್ರೆ ಏನೋ ಪ್ರೀತಿಯಿಂದ ಮಾತಾಡ್ತೀಯ ಅನ್ಕೊಂಡ್ರೆ ಹೀಗೆ ಎಗರಾಡ್ತಿದ್ಯಲ್ಲ. ಅಷ್ಟಕ್ಕೂ ನಿನ್ನ ನೋಡ್ಬಾರ್ದು, ನಿನ್ನ ಹತ್ರ ಮಾತಾಡ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾತಾಡೋ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಬರೀ ಮಾತೇನಾ? ಎಷ್ಟು ದಿನ ಆಯ್ತು ಮಾವ ನಿನ್ನ ನೋಡಿ. ಅಜಯ್ ಅಣ್ಣ ಆದ್ರೂ ಆಗಾಗ ಬಂದು ದರ್ಶನ ಕೊಡ್ತಿರ್ತಾರೆ, ಆದ್ರೆ ನೀನ್ ನನ್ನನ್ ಪೂರ್ತಿಯಾಗಿ ಮರ್ತ ಹೋಗ್ಬಿಟ್ಟಿದ್ಯಾ. ಯಾಕೆ ನೀವು ಮನೆಗ್ ಬರ್ಬಾರ್ದು? ನಿಮ್ಮನ್ ನೋಡಿ
ತುಂಬಾ ವರ್ಷಗಳಾಯ್ತು. ಒಂದ್ಸಲ ನೀನ್ ನೋಡಿದ್ದಕ್ಕೆ ನಿನ್ನ ಹತ್ರ ಮಾತಾಡಿದ್ದಕ್ಕೆ ಇದುವರೆಗೂ ನರಕ ಅನ್ಭವಿಸ್ತಾನೆ ಇದ್ದೀನಿ. ಅದು ಸಾಕು ನನಗೆ. ಮತ್ತೆ ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡಿದ್ಯಾ ಅಂತಂದ್ರೆ ಮನೆಗ್ ಬರ್ಬಾರ್ದು ಅನ್ನೋ ಆಲೋಚನೆಯಿಂದಾನೇ ಕಾಲ್ ಮಾಡಿದ್ಯಾ? ಬರ್ಬೇಕು ಅಂತಿದ್ದೆ, ಆದ್ರೆ ಬರ್ತಿರೋ ಕೋಪಕ್ಕೆ ನಿನ್ನನ್ನೇನ್ ಮಾಡ್ಬಿಡ್ತೀನೋ ಅನ್ನೋ ಭಯಕ್ಕೆ ಬರ್ತಾ ಇಲ್ಲ ಅಷ್ಟೇ. ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ ಮಾವ? ಯಾರ ಜೊತೆ ಜಗಳ ಮಾಡಿದೆ ನೀನು? ನಾನಾ ಜಗಳ ಮಾಡಿದ್ನಾ? ನೆನ್ಪು ಮಾಡ್ಕೋ. ಓ, ಅವಳಾ? ಯಾರೋ ಕೆಲಸದವಳು. ಮುಚ್ಚು ಬಾಯ್. ನೀನ್ ಮಾತಾಡಿದ್ದು ಕೆಲಸದವಳ ಹತ್ರ ಅಲ್ಲ, ನನ್ನ ಹೆಂಡತಿ ಹತ್ರ. ಅಯ್ಯೋ ಅಕ್ಕನಾ? ಈ ವಿಷಯ ನನಗ್ ಗೊತ್ತೇ ಇರ್ಲಿಲ್ಲ ಮಾವ. ಗೊತ್ತಿದ್ರೆ ನಾನು ಹಾಗೆ ಮಾತಾಡ್ತಾನೆ ಇರ್ಲಿಲ್ಲ. ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ನನ್ನ ಹೆಂಡತಿ ಮುಂದೆ ಬಂದ್ರೆ ಚೆನ್ನಾಗಿರಲ್ಲ. ಅವಳ ಜೊತೆ ಜಗಳ ಆಡಿ ಏನ್ ಮಾಡ್ಬೇಕು ಅಂತಿದ್ಯಾ? ಅವಳ ಜೊತೆ ನೀನ್ ಜಗಳ ಆಡದೆ ಅಂತ ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಇದರಿಂದ ನಿನ್ ವಿಷಯ ಆಚೆ ಬಂತು ಅಂತಂದ್ರೆ ನನ್ನ ಸಂಸಾರ ಅಲ್ಲೋಲ ಕಲ್ಲಲ್ಲಾಗ್ಬಿಡುತ್ತೆ. ಓಹೋ, ಅದಕ್ ಭಯ ಪಟ್ ಕಾಲ್ ಮಾಡಿದ್ಯಾ ಹೊರತು ನನ್ ಮೇಲ್ ಪ್ರೀತಿಯಿಂದ ಅಲ್ಲ ಅಂತಾಯ್ತು. ಏಯ್, ನಿನ್ ಮೇಲೆ ನನ್ಗೇನ್ ಪ್ರೀತಿ? ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಇನ್ನೊಂದ್ಸಲ ನನ್ನ ಹೆಂಡತಿನ ನೋಡೋ ಪ್ರಯತ್ನ ಮಾಡ್ಬೇಡ. ನನ್ನ ನೋಡೋ ಪ್ರಯತ್ನ ಅಂತೂ ಮಾಡ್ಲೇಬೇಡ. ಹಾ ಹಾ, ಓಕೆ, ಅರ್ಥ ಆಯ್ತಲ್ಲ? ಹಾ ಮಾವ, ಫೋನಲ್ಲಿ ಯಾರದು? ಏನ್ ಕಲ್ಯಾಣಿ, ಏನಾಯ್ತು? ಏನಿಲ್ಲ ಆಫೀಸರ್, ಮಾವ ಯಾರ ಜೊತೆನೋ ಗಾಬರಿ ಪಟ್ಕೊಂಡು ಫೋನಲ್ಲಿ ಮಾತಾಡ್ತಿದ್ರು. ಬಿಸ್ನೆಸ್ ಬಗ್ಗೆ ಏನೋ ಮಾತಾಡ್ತಿರ್ತಾರೆ ಅನ್ಸುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಟೆನ್ಷನ್ ನೋಡಿ ನೀನ್ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ಇಲ್ಲ ಆಫೀಸರ್, ಅವ್ರು ಮಾತಾಡಿದ ರೀತಿ ನೋಡ್ತಿದ್ರೆ ನಿಜವಾಗ್ಲೂ ಏನೋ ಸೀರಿಯಸ್ ವಿಷಯನೇ ಇರಬೇಕು ಅನ್ಸುತ್ತೆ. ನಿಜವಾಗ್ಲೂ ಸೀರಿಯಸ್ ವಿಷಯನೇ ಆಗಿದ್ದಿದ್ರೆ ಅಪ್ಪ ನನಗೆ ಹೇಳ್ದೆ ಇರ್ತಾರ. ನೀನ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಏನೋ ಇದೆ. ಇಲ್ಲ ಅಂದಿದ್ರೆ ಮಾವ ಅಷ್ಟು ಟೆನ್ಷನ್ ಅಲ್ಲಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಬಾ ಕಲ್ಯಾಣಿ, ಹೋಗೋಣ.